ಹಾಯ್ ಹಲೋ ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಈ ರೀತಿಯ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನೂ ನೋಟಿಫಿಕೇಷನ್ ಬರುತ್ತೆ. ಈಗ ಏನೇನು ಬೇಕಂತ ನೋಡೋಣ ಬನ್ನಿ. ಪಿಂಕ್ ತೋರಣ ಹಾಕೋಕ್ಕೆ ಪಿಂಕ್ ಪೆಟಲ್ಸ್, ಮೆರೂನ್ ಪೆಟಲ್ಸ್, ಗ್ರೀನ್ ಪೆಟಲ್ಸ್, ತೋರಣದ ಮಧ್ಯೆ ಹಾಕೋ ಬೀಡ್ಸು, ಸೂಜಿ ದಾರ, ರಿಂಗ್. ಈ ರೀತಿ ಪೆಂಡೆನಾರ ಲೆಕ್ಕ ಇಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಬೀಡ್ಸ್ ಆದರೂ ಲೆಕ್ಕ ಮಾಡ್ಕೊಂಡು ನೀವು ತೋರಣ ಹಾಕಬೇಕಾಗತ್ತೆ. ಈ ರೀತಿ ಪೆಂಡೆನ ಸಿಂಗಲ್ ಆಗಿ ಬಿಡಿಸಿಟ್ಕೊಳ್ಳಿ. ಈಗ ನಿಮಗೆ ತೋರಣ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರವನ್ನು ಸೂಜಿಗೆ ಎರ್ಸ್ಕೊಂಡು ಈ ರೀತಿ ಒಂದು ರಿಂಗ್ ಹಾಕೊಂಡು 4 ಬೀಡನ್ನು ಹಾಕೊಂಡಿದ್ದೀನಿ ನಾನು. ಈಗ 27 ಬೀಡಿಗೂ ನೋಡಿ ಪೆಟಲ್ಸ್ ಹೇಗೆ ಫೋಲ್ಡಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಹಾಫ್ ಈ ಸೈಡ್ ಹಾಫ್ ಫೋಲ್ಡಿಂಗ್ ಮಾಡಬೇಕು, ಈ ಸೈಡ್ ಹಾಫ್ ಫೋಲ್ಡಿಂಗ್ ಮಾಡ್ಕೊಂಡು ಮಧ್ಯದಲ್ಲೇ ಸಿಗಿಸ್ಕೋಬೇಕು. ಮತ್ತೆ ಹೇಳ್ಕೊಡ್ತೀನಿ ನೋಡಿ. ಈ ಸೈಡ್ ಹಾಫು, ಈ ಸೈಡ್ ಹಾಫ್ ಫೋಲ್ಡಿಂಗ್ ಮಾಡ್ಕೊಂಡು ಮಧ್ಯದಲ್ಲೇ ಸಿಗಿಸ್ಬೇಕು. 5 ಪೆಟಲ್ಸ್ ಹಂಗೆ ಹಾಕಬೇಕಾಗತ್ತೆ. ಐದು ಪೆಟಲ್ಸಿಗೆ ಒಂದೊಂದು ಬೀಡ್ ಹಾಕಬೇಕು. ಅದೇ ರೀತಿ 26 ಬೀಡ್ಸಿಗೂ ಈ ರೀತಿನೇ ಪೆಟಲ್ಸ್ ಹಾಕಬೇಕಾಗತ್ತೆ. ಈ ರೀತಿ 26 ಬೀಡಿಗೂ ಹಾಕಿದ್ಮೇಲೆ ಗ್ರೀನು 3 ಸ್ಟೆಪ್ ಬರಬೇಕಾಗುತ್ತೆ. ಗ್ರೀನ್ 3 ಸ್ಟೆಪ್ಪು 5 ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ. ಐದೈದು ಪೆಟಲ್ಸ್ ಹಂಗೆ 3 ಸ್ಟೆಪ್ ಹಾಕ್ಕೊಳ್ಳಿ ಗ್ರೀನ್ ಕಲರಿಂದು. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗ್ರೀನು 3 ಸ್ಟೆಪ್ ಆಯಿತು. ಮೆರೂನು 5 ಪೆಟಲ್ಸ್ ಹಂಗೆ 5 ಸ್ಟೆಪ್ ಬರುತ್ತೆ. ಮೆರೂನು 5 ಸ್ಟೆಪ್ ಆದಮೇಲೆ ಗ್ರೀನು 3 ಸ್ಟೆಪ್ ಬರಬೇಕಾಗತ್ತೆ. 5 ಪೆಟಲ್ಸ್ ಹಂಗೆ ಹಾಕಬೇಕು, ಹೆಚ್ಚು ಕಮ್ಮಿ ಮಾಡಬೇಡಿ. ತೋರಣ ಉದ್ದ ಒಂದು ಕಡೆ ಸಣ್ಣ ಆಗ್ಬಿಡತ್ತೆ. ಎಷ್ಟು ಪೆಟಲ್ಸ್ ಹಾಕಿರ್ತೀರೋ ನೀವು ಅಷ್ಟು ಪೆಟಲ್ಸೇ ಹಾಕೊಳ್ಳಿ. ಬೀಡು ಅಷ್ಟೇ, ಎಷ್ಟು ಎಣ್ಸ್ ಇಟ್ಕೊಂಡಿರ್ತೀರೋ ಅಷ್ಟು ಬೀಡಿಗೆ ಹಾಕಬೇಕಾಗತ್ತೆ. 3 ಸ್ಟೆಪ್ ಗ್ರೀನ್ ಆಗಿದೆ. ಈ ರೀತಿ ಆದಮೇಲೆ ಪಿಂಕ್ ಕಲರು 4 ಸ್ಟೆಪ್ ಬರುತ್ತೆ, ಗ್ರೀನ್ ಕಲರು 3 ಸ್ಟೆಪ್ ಬರುತ್ತೆ. 4 ಸ್ಟೆಪ್ ಹಾಕಾಗಿದೆ. ಈಗ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ 8 ಬೀಡ್ ಹಾಕೊಳ್ಳಿ. ಬೀಡ್ ಹಾಕಿದ್ದೀನಿ. ಈಗ ಈ ತೋರಣಗೆ ಈ ರೀತಿ ಫೋಲ್ಡಿಂಗ್ ಮಾಡಿದ್ವಲ್ಲ, ಈ ಕುಚ್ಚಿಗೆ 3 ಸ್ಟೆಪ್ ಬರೋಂಗೆ ಈ ರೀತಿ ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಆರು ಪೆಟಲ್ಸ್ ಹಾಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಮಾಡಿ 6 ಪೆಟಲ್ಸನ್ನು ಹಾಕೊಳ್ಳಿ. ಈ ರೀತಿ ಕುಚ್ಚು ಹಾಕಿದ್ಮೇಲೆ ಒಂದ್ಸಲ ಬಾಗಿಲಿಗೆ ಹಾಕಿ ತೋರಣ ಲೆಂತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ.
ಈ ರೀತಿ ಒಂದು ಸೂಜಿಗೆ ದಾರ ಎರ್ಸಿಟ್ಕೊಂಡು ಒಂದು ನಾಟ್ ಹಾಕ್ಕೊಂಡು ಇದಕ್ಕೆ 6 ಪೆಟಲ್ಸ್ ಹಾಕಬೇಕು. ಆರು ಪೆಟಲ್ಸ್ ಹಾಕೊಂಡು 8 ಬೀಡು ಹಾಕೊಳ್ಳಿ. ಎಂಟು ಬೀಡ್ ಹಾಕೊಂಡು ಇಲ್ಲಿ ಕುಚ್ಚಾಕಿದ್ರಲ್ಲ ತೋಳಿಗೆ ಅಲ್ಲಿ 2 ದಾರ ಇರುತ್ತೆ. ದಾರದ ಮಧ್ಯೆನೇ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಈಗ ಮತ್ತೆ 8 ಮಣಿಯನ್ನು ಹಾಕ್ಕೊಳ್ಳಿ. 8 ಬೀಡ್ ಹಾಕಿದ ತಕ್ಷಣ ಈ ರೀತಿ ಫೋಲ್ಡಿಂಗ್ ಮಾಡಿ 6 ಪೆಟಲ್ಸನ್ನು ಹಾಕ್ಕೊಳ್ಳಿ. ನೋಡಿ ಕುಚ್ಚು ರೆಡಿಯಾಗಿದೆ. ನೋಡಿ ಬಾಗಿಲು ತೋರಣ ರೆಡಿಯಾಗಿದೆ. ಈ ತೋರಣ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.